ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಹೊಲದ ಹತ್ರ ಬಂದಿದ್ದೇನೆ. ಸೊ ಇವತ್ತು ನಾನು ಮತ್ತೆ 3 ಗಂಟೆಗೆ ರಿಟರ್ನ್ ಮೈಸೂರು ಹೋಗೋದಿದೆ. ಬಿಫೋರ್ ಹೋಗೋಕ್ಕೂ ಮುಂಚೆ ನಮ್ಮ ಹೊಲದ ಹತ್ರ ಬಂದು ಹಾಗೆ ವೆದರ್ನ ಸ್ವಲ್ಪ ಫೀಲ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ತಿರ್ಬೋದು, ನಮ್ಮ ಗುಂಡ ಪಕ್ಕನೇ ಬಂದು ಕೈಯೆಲ್ಲ ನಿಂತಿದ್ದಾನೆ. ಹೊಡೆದೆ ಅಂತ ಅಂದ್ಬಿಟ್ಟು ಮುನಿಸ್ಕೊಂಡು ನಿಂತಿದ್ದಾನೆ. ಆ್ಯಂಡ್ ರಾಮು ಬಂದು ಅಮ್ಮನ ಜೊತೆ ಹೊರಟೋಗಿದ್ದಾನೆ. ನೋ ಈ ಸರ್ ಇಟ್ ಐ ವಿಲ್ ಶೋ. ನಮ್ಮಮ್ಮನ ಹುಡುಕ್ತಿದ್ದಾನೆ ಎಲ್ಲೋಗಿದ್ದಾರೆ ಅಂತ. ಇಷ್ಟು ನೆಮ್ಮದಿದಲ್ಲ ಲೈಫ್. ಮತ್ತು ಆ ಬ್ಯುಸಿ ಲೈಫ್, ಆ ವರ್ಕ್, ಅಪ್ಪ ಲೈಫಲ್ಲಿ ಒಂಥರ ಮೊದಲೆಲ್ಲ ಎಷ್ಟೊತ್ತಿಗೆ ಕೆಲ್ಸಕ್ಕೆ ಸೇರ್ಕೋತೀನೋ ಅಂತ ಅನ್ನಿಸ್ತಿತ್ತು. ಸೇರ್ಕೊಂಡ್ಮೇಲೆ ಎಷ್ಟೊತ್ತಿಗೆ ವಾಪಸ್ ಊರಿಗೆ ಬರ್ತೀನೋ ಅನ್ನೋ ಥರ ಫೀಲ್ ಆಗ್ತದೆ. ಗೊತ್ತಿಲ್ಲ ಯಾಕೆ ಈ ಥರ. ಮೇ ಬಿ ಅಲ್ಲಿ ವೆದರ್ ನಂಗೆ ಅಡ್ಜಸ್ಟ್ ಆಗ್ತಿಲ್ವಾ. ಮಾ ಇಲ್ಲಡಮ್ಮ, ಓಯ್ ರಾಮಣ್ಣ ಎಲ್ಲದ? ರಾಮು ಹೊಂಟದ ಇಲ್ಲಿ. ಕಮಾನ್ ಗುಂಡ ಗುಂಡು ದಿಸ್ ಈಸ್ ಅವರ್ ಗುಂಡ, ದಿಸ್ ಈಸ್ ಅವರ್ ರಾಮು. ಇಲ್ಲಿಂದ ನಾವು ಓಡೋ ರೋಡಲ್ಲಿ ನನಗೆ ತುಂಬಾ ನಮ್ಮ ಹಳೆ ಲೈಕ್ ಚೈಲ್ಡ್ಹುಡ್ಡಲ್ಲಿ ಯೂಸ್ ಮಾಡ್ತಿರೋವಂಥ ಕೆಲವೊಂದೊಂದು ಫ್ಲವರ್ಸ್ಗಳು ಸಿಕ್ತು. ಆ ಫ್ಲವರ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇದನ್ನು ಬಂದು ನಾವು ಉಣ್ಣಿ ಗಿಡ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದ್ರಲ್ಲಿ ಬರೋ ಹಣ್ಣನ್ನ ನಾವು ತುಂಬ ಜನ ತಿಂತಿದ್ದೋ. ಹಾಗೆ ಇದ್ರದ್ದು ಕಾಯಿನ ಇಟ್ಕೊಂಡು ತುಂಬ ಗೇಮ್ಸ್ಗಳು ಆಟ ಆಡ್ತಿದ್ದೋ. ಇದು ಬಂದು ಹಿಂಕಣ್ಣು, ಇದನ್ನು ಕೈಗೆ ಮಾಡಿಕೊಂಡು ವೈಟ್ ಡ್ರೆಸ್ಗಳ ಮೇಲೆಲ್ಲ ಉಜ್ತಿದ್ದೋ ತಿನ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಹಾಗೆ ಓಲ್ಡ್ ಮೆಮೊರೀಸ್ಗಳನ್ನ ಫೀಲ್ ಮಾಡ್ಕೊಂಡು ನಾನು ಹೊರಟಿದ್ದೆ ನಮ್ಮ ಹೊಲದ ಹತ್ರ. ಆ್ಯಂಡ್ ಅಮ್ಮನ ಜೊತೆ ಆಟ ಆಡ್ಕೊಂಡು ಹೋಗ್ತಾ ಇದ್ದೆ. ಮೊದಲೆಲ್ಲ ಅಮ್ಮನ ಸರಿಗೆ ಇಟ್ಕೊಂಡು ಹೋಗ್ತಿದ್ದೆ, ಇವಾಗ ಅಮ್ಮನ ಶಾಲ್ ಇಟ್ಕೊಂಡು ಓಡಾಡ್ತಿದ್ದೀನಿ. ಚೇಂಜಸ್ ಆಗ್ತಿದೆ, ಅಪ್ಗ್ರೇಡ್ ಆಗ್ತಿದೆ ಎಲ್ಲ. ಆ್ಯಂಡ್ ನಮ್ಮ ಎಲ್ಲ ಪ್ರೊಟೆಕ್ಟರ್ಸ್ ಹೋಗಿ ಸ್ನಾನ ಮಾಡ್ಕೊಂಬಂದರು. ಇಲ್ಲಿ ಕಂಬಳ ಹೂ ಬಿಟ್ಟಿತ್ತು, ಹಾಗೆ ನೋಡ್ತಾ ನಿಂತಿದ್ದು. ಬಟ್ ಕಿತ್ಕೋಬೇಕು ಅನ್ನಿಸ್ತು, ಕಿತ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಆಳ ಇದೆ, ಹೋದರೆ ಮುಳ್ಗೋಗ್ಬಿಡ್ತೀವಿ ಅನ್ನೋ ಬೈಕ್ ವಾಪಸ್ ಬಂದುಬಿಟ್ಟು. ಹಾಗೆ ಇವರೆಲ್ಲ ಇತ್ತು, ಇನ್ನು ಸ್ವಿಮ್ಮಿಂಗ್ ಮುಗ್ದಿರಲಿಲ್ಲ. ಅದನ್ನೆಲ್ಲರನ್ನೂ ಕರ್ಕೊಂಡು ಹೊಲ್ದ ಹತ್ರ ಹೊರಟ್ಮೇಲೆ ಗೊತ್ತಿರ್ಬೋದು ಫುಲ್ಲು ಎಲ್ಲ ಒಣಗೋಗೋ ಸ್ಟೇಜಿಗೆ ಬಂದುಬಿಟ್ಟಿದ್ದೆ. ಅದಕ್ಕೆ ನೀರು ಬಿಡೋಕ್ಕೆ ಅಂತ ಬಂದು ಆದಮೇಲೆ ಅಮ್ಮ ನಾನು ಮೇಲೆ ಹೋಗಿರ್ತೀನಿ, ನೀನು ಬಾ ಅಂತ ಅಂದರು. ಸೊ ಸರಿ ನೀನು ಹೋಗಿರು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತಿಲ್ಲ ಕೂತಿದ್ದೆ. ಅದಾದಮೇಲೆ ನಮ್ಮ ಮಿಷಿನ್ ಮನೆ ಹಿಂದೆ ಸ್ವಲ್ಪ ಫ್ಲವರ್ಸ್ ಗಿಡಗಳಿತ್ತು. ಸೊ ಗಿಡಗಳೇನಾದರೂ ಹೂ ಬಿಟ್ಟಿದೆಯಾ, ರೋಸ್ ಹೂ ಬಿಡ್ತಿತ್ತು. ಸೊ ಯಾವುದಾದ್ರೂ ಹೂ ಬಿಟ್ಟಿದೆಯಾ ಅಂತ ಚೆಕ್ ಮಾಡೋಣ ಅಂತ ಹೋದೆ. ಸೊ ಅಲ್ಲಿಗೆ ಹೋಗಿ ನೋಡಿದ್ರೆ ಯಾವುದು ಕೂಡ ಫ್ಲವರ್ಸ್ಗಳಿರಲಿಲ್ಲ. ಸೊ ಓಕೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ಹಾಗೆ ಬಂದೆ. ಇದೆಲ್ಲ ನಮ್ಮಮ್ಮನೇ ಮಾಡಿರೋದು. ನಮ್ಮಮ್ಮ ಎಷ್ಟು ಗಿಡಗಳು ನೆಟ್ಟಿದ್ದಾರೆ ಅಂತ ಅಂದರೆ, ಮನೆ ಹತ್ರ ಆಗಿರ್ಬೋದು, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಗಿಡಗಳು ನೆಟ್ಸೋದು. ಇದೇ ನಮ್ಮಮ್ಮನ ಕೆಲಸ ಆಗೋಗ್ಬಿಟ್ಟಿದೆ. ಅತ್ತಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟರಲ್ಲಿ ಇವ್ನ ಗುಂಡ ಒಂದು ತುಂಬ ತರಾಟೆ ಮಾಡ್ತಿದ್ದ. ಅವ್ನಿಗೊಂದು ರೇಟ್ ಹೊಡೆದೆ ಸುಮ್ಮನಾಗೋದು. ಅದಾದಮೇಲೆ ನಾನು ಕೂಡ ಮೇಲ್ಗಡೆನೇ ಬಂದೆ. ಅಮ್ಮ ಕರೆದ್ರು, ಮೇಲ್ಗಡೆಯಿಂದನೇ ಹೋಗೋಣ ವಾಪಸ್ ಮನೆಗೆ ಬಾ ಅಂತ. ಇಲ್ಲಿ ನೋಡಿದ್ದು ನೀವು ಮುತ್ಕನ್ ಮರ ಅಂತ ನಾವು ಕರಿತೀವಿ. ಆ್ಯಕ್ಚುಲಿ ಇದನ್ನು ನಾವು ಪೇಪರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಎಲ್ಲ ಬಂದು ತುಂಬಾ ಕಾಟ ಕೊಡ್ತಿದ್ರು. ನೆಕ್ಸ್ಟು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಫ್ಲವರ್ನ ನಾನು ನೋಡೇ ಇರಲಿಲ್ಲ. ಈ ಮರದಲ್ಲೂ ಕೂಡ ಒಂದು ಫ್ಲವರ್ ಥರ. ಸೊ ಅದೇ ಫ್ಲವರ್ ತೊಗೊಂಡು ಅಮ್ಮನ ಕೇಳಿದೆ. ಅಮ್ಮ ಹೇಳಿದ್ರು ಅದು ಗಿಡದಿಂದ ಬಿತ್ತಿರೋದು ಅಂತ. ಸೊ ಅದೇ ಫ್ಲವರ್ ತೊಗೊಂಡು ನಾನು ನಮ್ಮ ರಾಮುಗೆ ಪ್ರಪೋಸ್ ಮಾಡಿದೆ. ಬಟ್ ಇವ್ರು ಬಿಟ್ಟ ನೋ ಅಂತ ಅಂದ್ಬಿಟ್ಟ. ಸರಿ ಅಂತ ಹೇಳಿ ಅದನ್ನು ಮುಗಿಸಿ. ಈ ಗಿಡ ನೀವು ನೋಡಿರ್ಬೋದು, ಪಾಪಸ್ಕಳ್ಳಿ ಹಣ್ಣು ಅಂತ ಹೇಳ್ತಾರೆ. ಇದನ್ನು ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂತಿದ್ದೆ ನಾನು. ಅದರಲ್ಲಿರೋದು ಹಣ್ಣಾಗಿರೋದು ನೀವು ನೋಡ್ತಿರ್ಬೋದು, ಕಾಯಿ ಕೂಡ ಇದೆ ಇಲ್ಲೆಲ್ಲ. ಇದೆಲ್ಲ ಹಣ್ಣಾದಮೇಲೆ ಅದನ್ನು ನೀಟಾಗಿ ಬಿಡಿಸಿ ತಿನ್ನಬೇಕು. ಆ ಟೈಮಲ್ಲಿ ನಮಗೆ ಹೆಂಗೆ ತಿನ್ನಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಂಗಂಗೆ ತಿಂದು ಗಂಟ್ಲಿಗೆಲ್ಲ ಮುಳ್ಗಳು ಚುಚ್ಕೊಂಡ್ಬಿಡ್ತಿತ್ತು. ಅದನ್ನು ತೆಗಿಯೋದಕ್ಕೆ ಒನ್ ಡೇ ಬೇಕಾಗಿರೋದು. ಎಮ್ಮೆಲಿಂದ ಸ್ವಲ್ಪ ಅಲ್ಲಿ ಕಾವಲೆಗೆ ನೀರು ಬಂದಿತ್ತು. ಹಾಗೆ ಹೋಗಿ ಅದರ ಕಾವಲೆ ಒಳಗಡೆ ಕಾಲು ಬಿಟ್ಟರೆ ಎಷ್ಟು ತಣ್ಣಗಿತ್ತು ನೀರು ಅಂದರೆ, ಅಪ್ಪ ಆ ಚಟಿ ಬಿಸಿಲಲ್ಲಂತೂ ನೆಮ್ಮದಿ ಅನ್ನೋ ಫೀಲ್ ಕೊಡ್ತಿತ್ತು. ಅಷ್ಟು ಚೆನ್ನಾಗಿ, ಎಷ್ಟು ನೆಮ್ಮದಿಯ ಫೀಲ್ ಆಗಿತ್ತು.
ಅದಾದಮೇಲೆ ಅದೇ ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಹಾಗೆಯೇ ರಾಮು ಎಲ್ಲ ಬಂದು ಅಲ್ಲಿ ಡೈ ಹೊಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ರು. ಆ್ಯಕ್ಚುಲಿ ನೀರು ಕಡಿಮೆ ಆಗೋಗಿದೆ ಕಾಲೇಲಿ. ಮೊದಲೆಲ್ಲ ತುಂಬ ಬರ್ತಿತ್ತು, ಇಲ್ಲೆಲ್ಲ ಬಟ್ಟೆ ಒಗೆಯೋದಕ್ಕೆ ಆ ಥರ ಎಲ್ಲ ಯೂಸ್ ಮಾಡ್ಕೋತಿದ್ರು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗೋಗಿದೆ. ಅದಾದಮೇಲೆ ನಮಗಂತೂ ಅಮ್ಮನ ಕರ್ಕೊಂಡು ಟೈಮ್ ಆಗೋಗಿತ್ತು. ಆಲ್ರೆಡಿ ಸರಿ ನಡಿ ಅಂತ ಹೇಳಿದೆ. ಹೋಗೋ ರೋಡಲ್ಲಿ ನಮಗೆ ಸಿಗೋದು ನಮ್ಮೂರಲ್ಲಿ ಇದಿಷ್ಟೇ ಸ್ನ್ಯಾಕ್ಸ್ಗಳು. ಅದಾದಮೇಲೆ ಅಮ್ಮ ಚಿಕನ್ ಮಾಡಿಕೊಟ್ರು. ಚಿಕನ್ ರೊಟ್ಟಿ ನನ್ನ ಫೇವ್ರೆಟ್ ತಿಂದುಬಿಟ್ಟು, ಅದಾದಮೇಲೆ ಯಾರೋ ಹಾಲು ಕೊಟ್ಟಿದ್ರಂತೆ, ಹಸು ಹಾಕಿತ್ತು ಅಂತ. ಸೊ ಅದೇ ಇದರಲ್ಲಿ ಗಿಣ್ಣು ಮಾಡಿಕೊಟ್ಟು ನಾನು ಮೈಸೂರಿಗೆ ಹೊರಟೆ. ಇದಿಷ್ಟು ಆಗಿತ್ತು ನನ್ನ ಡೇ ವ್ಲಾಗ್. ಥ್ಯಾಂಕ್ ಯು.